ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं हरिः ओं हयग्रीव 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 यदा देवेषु वेदेषु गोषु विप्रेषु साधुषु धर्मे मयि च ವಿದ್ವೇಷಃ ಸ ವಾ ಆಶು ವಿನಶ್ಯತಿ. ಅಂದರೆ ಯಾವಾಗ ದೇವತೆಗಳಲ್ಲಿ, ವೇದಗಳಲ್ಲಿ, ಗೋವುಗಳಲ್ಲಿ, ಬ್ರಾಹ್ಮಣರಲ್ಲಿ, ಸಾಧುಜನರಲ್ಲಿ, ಧರ್ಮದಲ್ಲಿ ಮತ್ತು ನನ್ನಲ್ಲಿ ಅಂದರೆ ಭಗವಂತನಲ್ಲಿ ಅಂದರ್ಥ ದ್ವೇಷ ಭಾವನೆ ಹೆಚ್ಚುವುದೋ ಆಗ ಆ ವ್ಯಕ್ತಿ ಬೇಗನೆ ನಾಶ ಹೊಂದುತ್ತಾನೆ ಎಂಬುದು ಇದರ ಅರ್ಥ. ಒಟ್ಟು ಇಲ್ಲಿ 7 ವಸ್ತುಗಳಲ್ಲಿ ದ್ವೇಷ ಭಾವನೆಯನ್ನು ಇಟ್ಟುಕೊಂಡಾಗ ಆ ವ್ಯಕ್ತಿ ನಾಶ ಹೊಂದುತ್ತಾನೆ ಎಂಬುದಾಗಿ ತಿಳಿಸಲಾಗಿದೆ. ಮೊದಲನೆಯದ್ದು ದೇವತೆಗಳು, ಎರಡನೆಯದ್ದು ವೇದಗಳು, ಮೂರನೆಯದ್ದು ಗೋವುಗಳು, ನಾಲ್ಕನೆಯದ್ದು ಬ್ರಾಹ್ಮಣರು, ಐದನೆಯದ್ದು ಸಾಧುಗಳು ಮತ್ತು ಆರನೆಯದ್ದು ಧರ್ಮದಲ್ಲಿ ಮತ್ತು ಏಳನೆಯದ್ದು ಭಗವಂತನಲ್ಲಿ ಅಂತ. ಹೀಗೆ ಒಟ್ಟು 7 ವಸ್ತುಗಳಲ್ಲಿ ದ್ವೇಷ ಭಾವನೆಯನ್ನು ಯಾರು ಇಟ್ಕೊಳ್ತಾನೋ ಅಂದರೆ ಅವುಗಳನ್ನು ಆ 7 ಪದಾರ್ಥಗಳನ್ನು ಯಾರು ದ್ವೇಷಿಸ್ತಾನೋ ಆತ ನಿಶ್ಚಯವಾಗಿ ಕೆಲವು ದಿನಗಳ ನಂತರ ಅಂತ ಹೇಳಿಲ್ಲ, ಅಲ್ಲಿ ಆಶು ವಿನಶ್ಯತಿ ಅಂತ ಹೇಳಿದ್ದಾರೆ. ಅಂದರೆ ಬೇಗನೆ, ಅತ್ಯಂತ ಬೇಗನೆ ನಾಶ ಹೊಂದುತ್ತಾನೆ ಅಂತ. ಇನ್ನು ಕೆಲವರು ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ದ್ವೇಷವನ್ನು ಇಟ್ಕೊಂಡಿರಬಹುದು. ಆದರೆ ಆ ಎಲ್ಲ ದ್ವೇಷಗಳು ಈ 7ರಲ್ಲಿ ಪರ್ಯವಸಾನಗೊಳ್ತವೆ. ಹಾಗಾಗಿ ಇಲ್ಲಿ 7 ಅಂತ ಹೇಳಿದ್ದಾರೆ ಅಂದರೆ ಇವು 7 ಅಂತ ತಿಳ್ಕೊಳ್ಬಾರ್ದು. ಇನ್ಯಾವುದೇ ಇದಕ್ಕೆ ಸಂಬಂಧಪಟ್ಟಂಥ ಯಾವುದರಲ್ಲೇ ದ್ವೇಷವನ್ನು ಮಾಡಿದರೂ ಕೂಡ ಅವೆಲ್ಲವೂ 7ರಲ್ಲಿ ಅಂತರ್ಗತವಾಗುವುದರಿಂದ ಇಲ್ಲಿ 7 ಅಂತ ಹೆಸರು ಸ್ಪಷ್ಟವಾಗಿ ನೀಡಿದ್ದಾರೆ. ದೇವತೆಗಳಲ್ಲಿ, ವೇದಗಳಲ್ಲಿ, ಗೋವುಗಳಲ್ಲಿ, ಬ್ರಾಹ್ಮಣರಲ್ಲಿ, ಸಾಧು ಸಜ್ಜನರಲ್ಲಿ ಮತ್ತು ಧರ್ಮದಲ್ಲಿ ಮತ್ತು ಭಗವಂತನಲ್ಲಿ ಈ ರೀತಿಯ ಜನರಲ್ಲಿ ಅಥವಾ ವಸ್ತುಗಳಲ್ಲಿ ದ್ವೇಷವನ್ನು ಮಾಡಿದಾಗ ನಿಶ್ಚಯವಾಗಿ ಆತ ಅತ್ಯಂತ ಬೇಗನೆ ಆ ವ್ಯಕ್ತಿ ನಾಶವನ್ನು ಹೊಂದುತ್ತಾನೆ. ಹಾಗಾಗಿ ಶಾಸ್ತ್ರ ನಮಗೇನು ತಿಳಿಸ್ತದೆ ಅಂತ ಹೇಳಿದರೆ 2 ಕರ್ಮಗಳನ್ನು ಹೇಳುತ್ತೆ. ನಾಶ ಹೊಂದುವಂತಹ ಒಂದು ಮಾರ್ಗ, ನಾಶ ಹೊಂದದೇ ಇರುವಂಥ ಪ್ರಗತಿಯನ್ನು ಹೊಂದುವಂತಹ ಒಂದು ಮಾರ್ಗ. ಈ ಒಂದು ಸುವಿಚಾರದಲ್ಲಿ ಶಾಸ್ತ್ರ ಏನು ತಿಳಿಸಿದೆ ಅಂತ ಹೇಳಿದರೆ ನಾಶ ಹೊಂದುವಂತಹ ಮಾರ್ಗವನ್ನು ತಿಳಿಸಿದೆ. ತಿಳುವಳಿಕೆಯುಳ್ಳವನು ಆ ಕ್ರಿಯೆಗಳನ್ನು ಬಿಟ್ಟು ಅದರ ವಿರುದ್ಧವಾದ ಅಂದರೆ ಪ್ರಗತಿಗೆ ಕಾರಣವಾಗುವಂತಹ, ಅಂದರೆ ಅದರ ಅರ್ಥ ಈ 7ರಲ್ಲಿಯೂ ಪ್ರೀತಿಸುವಂತಹ, 7ರಲ್ಲಿಯೂ ಭಕ್ತಿ ಮಾಡುವಂತಹ, 7ರಲ್ಲಿಯೂ ಶ್ರದ್ಧೆ ತೋರುವಂತಹ ಕಾರ್ಯಗಳನ್ನು ಮಾಡಿಬಿಟ್ರೆ ಆತ ಪ್ರಗತಿ ನಿಶ್ಚಯವಾಗಿ ತಕ್ಷಣದಲ್ಲೇ ಪ್ರಗತಿಯನ್ನು ಹೊಂದುತ್ತಾನೆ ಅನ್ನೋದು ಇದರ ಇನ್ನೊಂದು ಅರ್ಥ. ಹಾಗಾಗಿ ನಾವೆಲ್ಲರೂ ಈ 7 ವಸ್ತುಗಳನ್ನು ದ್ವೇಷಿಸದೆ ಇವುಗಳ ಬಗ್ಗೆ ಅಪಾರವಾದಂತಹ ಪ್ರೀತಿ, ಗೌರವ, ಆದರ, ವಿಶ್ವಾಸ, ಭಕ್ತಿಯನ್ನು ತೋರಿಸಿದರೆ ನಿಶ್ಚಯವಾಗಿ ನಾವು ಪ್ರಗತಿಯನ್ನು ಸಾಧಿಸ್ತೇವೆ, ನಾಶ ಹೊಂದುವುದಿಲ್ಲ. ಅದರ ವಿರುದ್ಧವಾಗಿ ಏನಾದರೂ ಆಚರಣೆ ಮಾಡಿ ಇವುಗಳನ್ನು ದ್ವೇಷಿಸಿದರೆ ನಿಶ್ಚಯವಾಗಿ ಇಲ್ಲಿ ಹೇಳಿದಂತೆ ಅತ್ಯಂತ ಬೇಗನೆ ನಾಶ ಹೊಂದುತ್ತೇವೆ. ಹಾಗಾಗಿ ಆಯ್ಕೆ ನಮ್ಮದು. ಅದಕ್ಕೆ ಇವುಗಳನ್ನು ನಾವು ಅತ್ಯಂತ
ಗೌರವದಿಂದ ಕಾಣಬೇಕು. ಅದರಲ್ಲಿ ವಿಶೇಷವಾಗಿ ವೇದಗಳು ಮತ್ತು ವೇದಗಳು ಅಂದರೆ ಅದರ ಅರ್ಥ ಸನಾತನ ಎಲ್ಲ ನಮ್ಮ ಶಾಸ್ತ್ರ ಗ್ರಂಥಗಳು ಅಂತ ಅರ್ಥ. ನಂತರ ಧರ್ಮ, ಆ ಧರ್ಮದಲ್ಲಿಯೂ ಕೂಡ ನಾವು ಶ್ರದ್ಧೆಯನ್ನು ಧರ್ಮೋ ರಕ್ಷತಿ ರಕ್ಷಿತ ಅಂತ ಅದಕ್ಕೆ ಹೇಳಿದ್ದು. ಹಾಗೆ ಧರ್ಮದ ರಕ್ಷಣೆಯನ್ನು ನಾವು ಮಾಡಿದರೆ ಅದು ನಮ್ಮನ್ನು ರಕ್ಷಿಸ್ತದೆ ಅನ್ನೋದು. ಇನ್ನೂ ಒಂದು, ಗೋವು ಆಕಳನ್ನು ಗೌರವಿಸಬೇಕು ಹಾಗೂ ಬ್ರಾಹ್ಮಣರನ್ನು ಗೌರವಿಸಬೇಕು. ಹಾಗಾಗಿ ಒಟ್ಟಾರೆ ಈ 7 ವಸ್ತುಗಳನ್ನು ಗೌರವಿಸುವಂತಹ ಪರಿಪಾಠವನ್ನು ನಾವು ಹಾಕ್ಕೊಂಡಾಗ ನಿಶ್ಚಯವಾಗಿ ಪ್ರಗತಿಯನ್ನು ಸಾಧಿಸ್ತೇವೆ, ಉತ್ತಮ ಲೋಕವನ್ನು ಹೊಂದ್ತೇವೆ, ಇದು ನಿಶ್ಚಿತ. ಅದಕ್ಕೆ ಆ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.